ನಾಟ್ ಎಂಗೇಜ್ಮೆಂಟ್ ಆಗಲ್ಲ. ಸಂಪಿಗೆ ಹೂ ಗೋದಾವರಿ ಸ್ವಾಮಿ ಮಾಡ ಶಮ ಮಾಡ ಹೋಗ್ಬಿಡ್ತು ಸಂಪಿಗೆ ಅದ ಇಲ್ದಾನ ದೇವ್ರ ಗುಡಿಯಾಗ ಅಷ್ಟ ಹಿಡ್ದು ಕೈಯಾಗ ಹಿಂಗೆ ಇಟ್ಕೊಂಡು ಅಜ್ಜಾಗಲ್ಲಿ ಏನು ಕರಬಾರ ಮಾಡಬಾರ್ದು. ಸಂಪಿಗೆ ಹೂ Are you excited? No, I'm not excited. ಏನೋ ಮುಡ್ಲಿಗೆ ಮೈಂಡ್ ಸೆಟ್ ಆಗಿಬಿಟ್ಟೈತೆ ನಂಗೆ ಅದು. ನಮಗೆಲ್ಲ ಕಾಲೇಜ್ದಾಗೆಲ್ಲ ಮುಡಲ್ಗಿನ ಅಂತ ಹೇಳ್ತಿರಲ್ಲ ಅದು ನಂಗೆ ಮೈಂಡ್ ಅದು ಗುರ್ಲಾಪುರದ ಗೊತ್ತಿದ್ರು ಭೀ ಅದು ಮೂಡಲ್ಗಿನ ಮೈಂಡ್ ಸೆಟ್ ಆಗಿಬಿಟ್ಟೈತೆ ನಂಗೆ ಅದು. ಇಲ್ಲಿ ಅದಕ್ಕೆ ತರಿದ್ರು ಅಂತರ ಹಣ್ಣು ತೊಗೊಂಬರ ಅವ್ರು ಕೊಡ್ತಾರತ್ತ ನೀವು ಸಲ ಹಾಕ್ತಿರ್ಬೇಕು. ಹಣ್ಣಕ್ಕೆ ಹೋಗಿದ್ದಾರೆ ಈ ಮನೆ ಹಣ್ಣಕ್ಕೆ ಹೋಗಿದಾರಲ್ಲ. ಇವಾಗ ಹಾಕಂಗೆ ಈಗೇನಿಲ್ಲ, ರಿಂಗ್ ಎಕ್ಸ್ಚೇಂಜ್ ಅಷ್ಟೇ ಇರ್ತೈತಿ, ಏನೂ ಇರಲ್ಲ. ಮತ್ತೇನ ಕೇಕ್ ಕಟ್ಟಿಂಗ್ ಅದು ಐತೆ ಬದವ್ರಿ ನಿಮ್ಮ ತಮ್ಮ ತೊಗೊಂಬ ಕೇಳ್ಬೇಕಲ್ಲ ಗದಿ ಅದೆಲ್ಲ ನಂಗೆ ಮಾಡಕ್ಕೆ ಇಷ್ಟ ಏನೋ ಮಾಡಿಬಿಡಕ್ಕೆ ಹೇಳ್ತಾನೆ ಅವ್ರಿಗೆ. ನಂಗೆ ನಿಮಗೆ ಇಷ್ಟ ಆಗಿಲ್ಲ ಹಂಗೆಲ್ಲ ನಿಜ. ಏನು ಇಷ್ಟ ಆಗೋದು ಬಿಡುವ ಕೇಕ ಆದ್ರೆ ಒಂದ್ಸತಿ ಮೀಟ್ ಆಗೋಣ. ಆದ್ರೆ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಮದುವೆಗೆ ಒಬ್ಬರು ಪಾರ್ಟಿ ಕೊಡ್ಸಿಲ್ಲ ನೋಡಪ್ಪ. ಈ ಮದುವೆ ಬಂದಿದ್ದ ಯಾರು ಬರಂಗಿಲ್ಲ. ಒಂದ್ಸರಿ ಇಟ್ಕೊಂತವ್ರಿ ಅಷ್ಟ್ರ ಕೊಡಿ ಗೆಟ್ ಟುಗೆದರ್ ಥರ ಹಿಂಗೆ ಇಟ್ಕೊಂಡು ಕರೆನ ಒಂದಿನ ಹೋಗಿ ಪಯ್ಯಂದ ಬೇಕಂದ ಎಂಗೇಜ್ಮೆಂಟ್ ಆಗಿಲ್ಲ. ಎಲ್ಲರೂ ಅಂದ್ರೆ ಎಲ್ಲ ಸಿಂಗಲ್ ಹಾಕಳಿಕೆ ನಮಗೆ ರೋಸ್ಟ್ ಮಾಡೋದಾಗ್ತೈತಿ. ರೋಸ್ಟ್ ಆಗಿ ಎಂಗೇಜ್ಮೆಂಟ್ ಆಗಿ ಎಲ್ಲರೂ ಒಂದು ಮ್ಯಾರೇಜ್ ಅದು ಕೂಡ ಅನ್ಸುತ್ತೆ ಸೇರೋಣ ಆಕತ್ತೆ ನೋಡಕ್ಕೆ. ಎಲ್ಲರೂ ಒಂದೊಂದು ದಿಕ್ಕ ಒಂದೊಂದು ಬಾಬುಗಳ ಮೀಟ್ ಆಗೋದು ಹೆಚ್ಚಾಗ್ತೈತಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫ್ರೆಂಡ್ ಎಂಗೇಜ್ಮೆಂಟು. ಅಂದರೆ ನಮ್ಮ ಹೈಸ್ಕೂಲ್ ಗ್ರೂಪಲ್ಲಿ ಕಡೆಯದಾಗಿರೋದು ಇವ್ಳದು ಮತ್ತು ಪವಿತ್ರ ಅಂದು. ನಮ್ಮ ಗ್ರೂಪಲ್ಲೇ ಇರೋದು ಇವರಿಬ್ಬರೇ ಇವಾಗ ಸಿಂಗಲ್ಲು. ಸದ್ಯಕ್ಕೆ ಗೋದಾವರಿದು ಎಂಗೇಜ್ಮೆಂಟ್ ಆಯಿತು, ಇನ್ನು ಉಳಿದಿರೋದು ಪವಿತ್ರ. ಸೊ ಅವಳು ಗೋದಾವರಿ ಎಂಗೇಜ್ಮೆಂಟ್ಗೆ ಇಲ್ಲೇ ಗುರ್ಲಾಪುರಕ್ಕೆ ಬಂದಿದ್ದೆ. ಸೊ ಇಲ್ಲೇ ಗುರ್ಲಾಪುರಕ್ಕೆ ಬಂದಾಗ ಮತ್ತು ಎಂಗೇಜ್ಮೆಂಟ್ ಆಯ್ತಲ್ಲ, ಸೊ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ಹೋದ್ವಿ. ಪವಿತ್ರ, ನಾನು ಮತ್ತು ಒಂದಿಷ್ಟು ಜನ ಫ್ರೆಂಡ್ಸ್ ಬಂದಿದ್ದರು. ಸೊ ಎಲ್ಲರೂ ಕೂಡಿ ಜಾಯ್ನ್ ಆದ್ವಿ. ಆಮೇಲೆ ಅವ್ರದ್ದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಸೊ ಇನ್ನು ನೆಕ್ಸ್ಟ್ ಉಳಿದಿರೋದು ಪವಿತ್ರ ಒಬ್ಬಳೇ. ಇನ್ನು ಅವ್ರದ್ದು ಇನ್ನು ಪವಿತ್ರ ಒಂದೊಬ್ಬರದೇ ಎಂಗೇಜ್ಮೆಂಟ್ ಇರೋದು. ನೋಡಿ ಯಾವ ಥರ ಎಂಗೇಜ್ಮೆಂಟ್ ಮಾಡಿದಂತೆ, ತುಂಬ ಚೆನ್ನಾಗಿ ಮಾಡಿದರು ಎಂಗೇಜ್ಮೆಂಟನ್ನು, ಮಸ್ತಾಗಿತ್ತು. ಅವ್ರ ಮಮ್ಮಿ ತಯಾರಾಗಿಡುವಲ್ಲ ಅವ್ನು. ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ತಾ ಕೂತಿದ್ವಿ. ಸೊ ಅಷ್ಟರಲ್ಲಿ ಎಂಗೇಜ್ಮೆಂಟು ಸ್ಟೇಜ್ ಮೇಲೆ ನಡೀತಾ ಇತ್ತು. ಸೊ ನಾವು ಒಂದು ಸ್ವಲ್ಪ ಲೇಟಾಗಿ ಜಾಯ್ನ್ ಆದ್ವಿ. ಆಮೇಲೆ ನಾವು ಹೋಗುವಷ್ಟರಲ್ಲಿ ರಿಂಗೆಲ್ಲ ಎಕ್ಸ್ಚೇಂಜ್ ಆಗಿತ್ತು ಅಷ್ಟರಲ್ಲಿ. ಆಮೇಲೆ ಒಂದು ಸ್ವೀಟ್ ಅದು ತಿನ್ನಿಸೋದು, ಆರತಿ ಅದು ಮಾಡ್ತಿದ್ರು. ಸೊ ಅಷ್ಟರಲ್ಲಿ ಹೋದ್ವಿ. ಲಾಸ್ಟ್ ರಿಂಗ್ ಎಕ್ಸ್ಚೇಂಜ್ ಮಾಡುವಷ್ಟರಲ್ಲಿ ನಾವೆಲ್ಲರೂ ಹೋದ್ವಿ. ಅದೇ ಆರತಿ ಮಾಡೋದು ಎಲ್ಲ ಸ್ವೀಟ್ ತಿನ್ನಿಸೋದು ಮಾಡಿದ್ರು. ಇನ್ನು 1 ವರ್ಷ ತನಕ ಸ್ವೀಟ್ ತಿನ್ನಬಾರ್ದು, ಅಷ್ಟೆಲ್ಲ ಸ್ವೀಟ್ ತಿನ್ನಿಸ್ತಾರೆ ಎಂಗೇಜ್ಮೆಂಟಲ್ಲಿ. ಎಲ್ಲರೂ ಬಂದವರೆಲ್ಲ ಸಕ್ಕರೆ ಹಾಕೋದು, ಸ್ವೀಟ್ ಹಾಕೋದು, ಪೇಡೆ ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ಲು ಅವಳು, ಇನ್ನೊಂದು ವರ್ಷ ಶುಗರ್ ಕಟ್ ಮಾಡ್ತೀನಿ, ಅಷ್ಟು ಸ್ವೀಟ್ ತಿನ್ನಿಸಿದ್ದಾರೆ ಇವತ್ತಂತೇಳಿ ಹೇಳ್ತಾಯಿದ್ಲು.
ನಾವು ಎಂಗೇಜ್ಮೆಂಟ್ ಯಂತ್ರ ಬೇಗ ಬಂದ್ವಿ ಮನೆಗೆ, ಯಾಕಂದರೆ ಮರುದಿನ ಸೋಮವಾರ ಇತ್ತಲ್ಲ. ಸೋಮವಾರ ಸತ್ಯಶಂಕರ ಪೂಜೆ ಇತ್ತು ಮನೆಯಲ್ಲಿ. ಸೊ ಅದಕ್ಕೆ ಬೇಗ ಬನ್ನಿ ಅಂಥೇಳಿ ಹೇಳಿದರು. ಸೊ ಅದಕ್ಕೆ ಬೇಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡು 2 ಗಂಟೆ ಅಂದರೆ ಮನೆಯಲ್ಲಿದ್ವಿ. ಅಲ್ಲಿ ಊಟ ಮಾಡಿಕೊಂಡು, ಊಟ ತುಂಬಾ ಚೆನ್ನಾಗಿ ಮಾಡಿದರು. ಪುರಿ, ಬಜ್ಜಿ, ಸಾಗು ಮತ್ತು ಗೀ ರೈಸು ಇದನ್ನೆಲ್ಲ ಮಾಡಿದರು. ಸೊ ತಿಂದ್ಕೊಂಡು ಬೇಗನೆ ಅಲ್ಲಿಡ್ದ ಜಾಗ ಬಿಟ್ಕೊಂಡು ಮನೆಗೆ ಬೇಗನೆ 2 ಗಂಟೆಗಂದರೆ ಮನೆಗೆ ಬಂದ್ವಿ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಮನೆಗೆ ಬಂದ್ರಪ್ಲೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ನಾಳೆ ಪೂಜೆಗೆಲ್ಲ ಸಿದ್ಧ ಮಾಡ್ಕೋಬೇಕಲ್ಲ, ಹಾಗೆ ಹೂವು ಮತ್ತು ಪತ್ರಿ ಎಲ್ಲ ಕಿತ್ತು ಮತ್ತು ಎಲ್ಲ ಥರ ಪರಿಶಿ ಎಲ್ಲ ತೊಳ್ಕೊಂಡು, ಆಮೇಲೆ ಮನೆಗೆಲ್ಲ ಗಂಜಲ ಹಾಕಿ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ನಾಳೆ ಪೂಜೆಗೆ ರೆಡಿ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.